ನಂದಿನಿ ಹೈಟೆಕ್ ಮೆಗಾ ಪೌಡರ್ ಪ್ಲಾಂಟ್. ಇದು ಕಣ್ವ ರಸ್ತೆ, ಕನ್ನಮಂಗಲ, ಚನ್ನಪಟ್ಟಣ ಹತ್ತಿರ ಇರುವ ಘಟಕ. ಇದು ಕಣ್ವ ಟು ಅದು ಕೆಂಗಲ್ ಟು ಕಣ್ವ ಹತ್ರ ಇರೋ ಕನ್ನಮಂಗಲ ಹತ್ರ ಇರೋ ಪ್ಲಾಂಟು, ಮೆಗಾ ಪೌಡರ್ ಪ್ಲಾಂಟು. ಇಡೀ ಏಷ್ಯಾಗೆ ಎರಡನೇದು ಇದು. ಹೇಳೋದಿಕ್ಕೆ ಸುಪ್ರಸಿದ್ಧ ಹೈಟೆಕ್ ನಂದಿನಿ ಬ್ರಾಂಡ್. ಈ ಘಟಕ ನೋಡಿದ್ರೆ ಮೇಲೆಲ್ಲ ತಳುಕು, ಒಳಗೆಲ್ಲ ಉಳುಕು. ಫೆಸಿಲಿಟಿ ಸೇಫ್ಟಿಗಳಾಗ್ಲಿ ಯಾವ್ದು ದೊರಕ್ತಾ ಇಲ್ಲ. ನಮ್ಮ ಮೇಲೆ ಸಿಕ್ಕಾಪಟ್ಟೆ ಶೋಷಣೆ ಮಾಡ್ತಾವ್ರೆ. ಸ್ವಲ್ಪ ಯಾಮಾರ್ ಒಳಗೆ ಬಿದ್ರೆ ಕಾಲ್ ಕಟ್ಟಾಯ್ತದೆ, ಇಲ್ಲ ಕೈ ಕಟ್ಟಾಯ್ತದೆ. -20 ಡಿಗ್ರಿಲಿ ಮನುಷ್ಯ ಕೆಲಸ ಮಾಡಕ್ಕಾಗುತ್ತಾ? ಮಾಡಿದ್ರೆ ಮನೆಗೆ ಹೋಗಿ. ನಂದಿನಿ ಹೈಟೆಕ್ ಮೆಗಾ ಪೌಡರ್ ಪ್ಲಾಂಟ್ ಇಲ್ಲಿ ಕಳೆದ 5 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ 250ರಿಂದ 300 ಜನ ಕೆಲಸ ನಿರ್ವಹಿಸ್ತಾ ಇದ್ದು, ಅವರಿಗೆ ಸರಿಯಾದ ವೇತನ ನೀಡದೆ ಗುತ್ತಿಗೆ ನೌಕರರನ್ನು ತುಂಬಾ ಹೀನಾಯವಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಘಟಕದ ಮುಂದೆ ನೂರಾರು ಕಾರ್ಮಿಕರು ಧರಣಿ ನಡೆಸ್ತಾ ಇದ್ದಾರೆ. ಎಲ್ಲಿವರೆಗೂ ಹೋರಾಟ? ನ್ಯಾಯ ಸಿಗುವವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಕೆಲಸದ ವೇಳೆ ಯಾವುದೇ ರೀತಿಯ ಸುರಕ್ಷತಾ ಉಪಕರಣಗಳನ್ನು ಕೊಡದೆ ತುಂಬಾ ಕಷ್ಟಕರ ಪರಿಸ್ಥಿತಿಯಲ್ಲಿ ಇಲ್ಲಿನ ಕಾರ್ಮಿಕರು ಕೆಲಸವನ್ನು ಮಾಡಿಸ್ತಾ ಇದ್ದು ತೊಂದರೆ ಅನುಭವಿಸುತ್ತಿದ್ದೇವೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಒಳಗಡೆ ಕೆಲಸ ಮಾಡ್ತಾರೋ ಗುತ್ತಿಗೆ ಕಾರ್ಮಿಕರು ಕೂಲಿಗಿನ್ನ ಕಡೆ ಭಿಕ್ಷುಕರಾರು ವಾಸಿವಾಸೆ ಆತರ ಕೆಲಸ ಮಾಡ್ತಾವ್ರೆ. ಅವ್ರ ದಬ್ಬಾಳಿಕೆಗಳು ಜಾಸ್ತಿ ಆಗವೆ. ಪರ್ಮನೆಂಟ್ ನೌಕರಗಳು ದಿನಗೂಲಿ ನೌಕರ ಮೇಲೆ ತುಂಬಾ ದಬ್ಬಾಳಿಕೆ ಮಾಡ್ತಾವ್ರೆ. ನಮ್ಮ ಸಮಸ್ಯೆಗಳನ್ನ ಇಲ್ಲಿ ಆಲ್ಸೋರ್ ಯಾರು ಇಲ್ಲ, ಯಾರು ಬರ್ತಾ ಇಲ್ಲ. ನಾವು 6 ವರ್ಷದಿಂದ ಹೇಳ್ತಾನೆ ಇದೀವಿ, ಯಾವ್ದೇ ಒಂದು ಸೇಫ್ಟಿನೇ ಅಲ್ಲಿ ಏನೇ ಕೊಡ್ತಾ ಇಲ್ಲ. -20 ಡಿಗ್ರಿ ಕೆಲಸ ಮಾಡ್ತಾರೆ. ಅವ್ರ ಮನೆಯಿಂದ ಸ್ವೆಟರ್ ತಗೋಬರ್ತಾರೆ, ಅವ್ರ ಮನೆಯಿಂದ ಮಫ್ಲರ್ ತಗೋಬರ್ತಾರೆ. ಅವ್ರ ಮನೆಯಿಂದ ಮಾಡಕ್ ನಾವೇ ಬೇಕಾ? ಅವ್ರ ಮನೆಯಿಂದ ನಮ್ಮ ಮನೆಯಿಂದ ನಾವು ತಗೊಬಂದು ಇವ್ರಿಗೆ ನಾವು ಇದ್ ಮಾಡ್ಕೊಡ್ಬೇಕಾ? ನಮ್ಗೆ ಇಲ್ಲಿ ಸಮಸ್ಯೆಗಳನ್ನ ಕಿವಿ ಆಲ್ಸೋರ್ ಯಾರು ಇಲ್ಲ. ನಮಗೆ ಕನಿಷ್ಠ ವೇತನ ದೊರಕ್ತಾ ಇರೋದೇ 13,200 ರೂಪಾಯಿ. ಇಲ್ಲಿ ಯಾವುದೇ ಒಂದು ಕಂಪ್ನಿಯ ಸವಲತ್ತುಗಳಾಗ್ಲಿ, ಫೆಸಿಲಿಟಿ ಸೇಫ್ಟಿಗಳಾಗ್ಲಿ ಯಾವುದೂ ದೊರಕ್ತಾ ಇಲ್ಲ. ಸರಿನಾ? ಇಲ್ಲಿ ನಮ್ಮನ್ನ ದಬ್ಬಾಳಿಕೆ ನಡ್ಸ್ಕೊತಾವ್ರೆ. 3 ವರ್ಷ ಯಾವುದೇ ಕಾರಣಕ್ಕೂ ಎಂಪ್ಲಾಯಿಗಳು ಯಾರು ಇರಲಿಲ್ಲ. ಇದ್ದು ಮ್ಯಾನೇಜ್ಮೆಂಟ್ ಅಲ್ಲಿ ದೊಡ್ಡವರು ಇದ್ರು. ನಾವೇ ಗುತ್ತಿಗೆ ಕಾರ್ಮಿಕರ ನೌಕರುಗಳೇ ನಾವೇ ಒಂದೊಂದು ಸೆಕ್ಷನ್ ವಹಿಸ್ಕೊಂಡು ನಾವೇ ಒಂದೊಂದು ಸೆಕ್ಷನ್ ಅಲ್ಲಿ ನಡ್ಸ್ಕೊಂಡು ಬಂದಿದೀವಿ. ಈಗ ಎಂಪ್ಲಾಯೀಸ್ಗೂ ಬಂದು 1.5 ವರ್ಷ ಆಯ್ತು. ನಮ್ಮ ಮೇಲೆ ಸಿಕ್ಕಾಪಟ್ಟೆ ಶೋಷಣೆ ಮಾಡ್ತಾವ್ರೆ. ಶೋಷಣೆಗಳು ನಾವು ಒಳಪಡ್ತಾ ಇದೀವಿ. ಮಾಡಿದ್ರೆ ಮನೆಗೆ ಹೋಗಿ ಏನೋ ಲೆಕ್ಕಾಚಾರ ಮಾಡ್ತಾವ್ರೆ. ನಾವು ಮಾಡ್ತಾರೋ ಕೆಲಸ ಹೆಂಗದೆ ಅಂತಂದ್ರೆ, ಬಾಯ್ಲರ್ ಇಂದ ಶುರು ಹಚ್ಕೋತೀನಿ. ಒಂದು ಬಾಯ್ಲರ್ ಅಂತದೆ. ಬಾಯ್ಲರ್ ಅಲ್ಲಿ 400ರಿಂದ 500 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದು ಬಾಯ್ಲರ್ ನಮಗೆ ಇದಾಗೋದು. ಅಲ್ಲಿ ಇವರು ಇದೇನೋ ಮರದ ಇಟ್ಕೆಗಳು ಹಾಕ್ಬೇಕು. ಆ ಇಟ್ಕೆಗಳು ಹಾಕತಾವು ಒಂದು ಕನ್ವೇರ್ ಇದೆ. ಅಲ್ಲಿ ಫುಲ್ಲು ಅನ್ಸೇಫ್ ಕಂಡೀಷನ್. ಸ್ವಲ್ಪ ಯಾಮಾರ್ ಒಳಗೆ ಬಿದ್ರೆ ಕಾಲ್ ಕಟ್ಟಾಯ್ತದೆ, ಇಲ್ಲ ಕೈ ಕಟ್ಟಾಯ್ತದೆ. ಡೀಪ್ ಫ್ರೀಸರ್ ಅದೇ. ಡೀಪ್ ಫ್ರೀಸರ್ ಅಂದ್ರೆ -20ರಿಂದ 30 ಡಿಗ್ರಿ ಡೀಪ್ ಫ್ರೀಸರ್. ಅಲ್ಲಿ ಹೋಗ್ಬಿಟ್ಟು ಯಾವುದೇ ಸೇಫ್ಟಿ ಎಕ್ವಿಪ್ಮೆಂಟ್ಗಳು ಕೊಡಲ್ರು. ಒಂದು ಗ್ಲೌಸ್ ಆಗ್ಲಿ, ಒಂದು ಮಫ್ಲರ್ ಆಗ್ಲಿ, ಒಂದು ಏನೇ ಕೊಡಲ್ಲ. -20 ಡಿಗ್ರಿಲಿ ಮನುಷ್ಯ ಕೆಲಸ ಮಾಡಕ್ಕಾಗುತ್ತಾ? 3 ಅವರ್ 4 ಅವರ್ ಕೆಲಸ ಮಾಡ್ತಾರೆ. ಅಲ್ಲೇನಾರ ಮಾಡ್ಲಿಲ್ಲ ಅಂದ್ರೆ ಮಾಡಿದ್ರೆ ಮನೆಗೆ ಹೋಗಿ ಮಾಡೋರ್ ಕೈಲಿ ಮಾಡಿಸ್ಕೋತೀವಿ. ದಬ್ಬಾಳಿಕೆ ಮ್ಯಾನೇಜ್ಮೆಂಟ್ ಫುಲ್ಲು ದಬ್ಬಾಳಿಕೆ ನಮ್ಮ ಮೇಲೆ. ಸರ್, ತುಪ್ಪ 120 ಡಿಗ್ರಿ ಕಾಯ್ದಿರ್ತದೆ. ಆ 120 ಡಿಗ್ರಿ ಕಾಯೋ ತುಪ್ಪದಲ್ಲಿ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ಪೈಪ್ ಹಾಕ್ಬೇಕು, ಇನ್ನೊಂದು ಹಾಕ್ಬೇಕು, ಡ್ರೈನೇಜ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಅನ್ಸೇಫ್ ಅಂದ್ರೆ ಒಂದು ಸೇಫ್ಟಿ ಗ್ಲೌಸ್ ಕೊಡಲ್ಲ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಈಗ ಮೊನ್ನೆ ರೀಸೆಂಟ್ ಆಗಿ ಸುಟ್ಕೊಂಡಿರೋದು ಇಲ್ಲೆಲ್ಲ. ಸರ್, ಮ್ಯಾನೇಜ್ಮೆಂಟ್ ಹೋದೋ ನಾವು, ನೀವೇನೇ ಪ್ರಾಬ್ಲಮ್ ಇದ್ರು ಹೇಳಿ ಅಂತಂದ್ರು. ಓದಿ 3 ತಿಂಗಳಾಯ್ತು. ಜನವರಿಲಿ ಓದೋದಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಡೈರೆಕ್ಟರ್ ಬರ್ಕೊಂಡ್ರು, ಗೋವಿಂದೇಗೌಡರು ಡೈರೆಕ್ಟರ್ ಇಲ್ಲಿಗೆ ಬರ್ಕೊಂಡ್ರು. ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಹೇಳಪ್ಪ ಅಂತಂದ್ರು. ಬರ್ಕೊಂಡ್ರೆ ಹೊರತು ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಯಾರೋ ಈಗ ಬಂದಿರೋ ಅಭಿನವ್ ದೇಶ್ಮುಖ್ ಅಂತ ಒಬ್ಬ ಎಂಪ್ಲಾಯಿ ಇದಾನಂತೆ. ಆ ಎಂಪ್ಲಾಯಿ ಸರ್ ಇಲ್ಲಿಂದ 14 ಸ್ಟೆಪ್ 15 ಸ್ಟೆಪ್ ತಗೋಗ್ಬಿಟ್ಟು 180 ಡಿಗ್ರಿ ನೀರ್ ಕಾದಿರ್ತದೆ. ಆ ನೀರ್ಗೆ ನಾವು ಪೌಡರ್ ಹಾಕ್ಬೇಕು, ತಲೆ ಮೇಲೆ ಎತ್ಕೋಗ್ಬೇಕು. ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕಾದ್ರೆ ಏನೇ ಅನ್ಸೇಫ್ ಆದ್ರೂ ಸ್ವಲ್ಪ ಏನೋ ಜಾರ್ ಬಿದ್ಬಿಟ್ಟದಕ್ಕೆ ಹಂಗೆಲ್ಲ ಏನಿಲ್ಲಪ್ಪ ಮಾಡಪ್ಪ. ಹುಡುಗರ ಮೇಲೆ ದಬ್ಬಾಳಿಕೆ. ಹುಡುಗ ಅಭಿನವ್ ದೇಶ್ಮುಖ್ ಅನ್ನೋನು ಎಸ್ಪೆಷಲಿ ಅವನೇ ದಬ್ಬಾಳಿಕೆ ಮಾಡ್ತಾ ಇರೋದು. ಏನಾರ ಕೇಳಕ್ ಹೋದ್ರೆ ಮ್ಯಾನೇಜ್ಮೆಂಟ್ ಕೇಳ್ಬಿಟ್ಟು ನಿಮ್ ಕೆಲಸದಿಂದ ತೆಗ್ಸಾಕ್ತೀನಿ ಅಂತ ಹೆಸರುಕೊಳ್ಳೋದು. ಸರ್, ಇಲ್ಲಿ ಅಮಾಯಕರು ಅವ್ರೆ, ಕ್ವಶನ್ ಮಾಡೋರು ಅವ್ರೆ, ಕ್ವಶನ್ ಮಾಡದಿರೋರು ಅವ್ರೆ, ಎಷ್ಟೋ ಮಾತಾಡ್ದೇನೆ ಹಿಂದೆ ಇರೋರು ಅವ್ರೆ. ಅದನ್ನ ಸರ್ ನಾವು ಖಂಡಿಸ್ತೀವಿ. ದಯವಿಟ್ಟು ನಮ್ಗೆ ನ್ಯಾಯ ಬೇಕು. ನಮ್ಗೆ ಇಲ್ಲಿ ಏನಾಯ್ತಾ ಇದೆ ಅಂದ್ರೆ ಪ್ರಾಬ್ಲಮ್ ಸರ್, ಕನಿಷ್ಠ ವೇತನ ಸಿಗ್ತಾ ಇಲ್ಲ, ಒಂದು ಸೇಫ್ಟಿ ಸಿಗ್ತಾ ಇಲ್ಲ, ತಿಂಗ್ಳಿಗೆ ರಜಾ ಸಿಗ್ತಾ ಇಲ್ಲ. ಅದರಲ್ಲಿ ನಮಗೆ ಒಂದು ಅಟ್ಲೀಸ್ಟ್ 2 ರಜಾ ಕೊಡಬೇಕು, ಆ ರಜಾನೂ ಸಿಗ್ತಾ ಇಲ್ಲ. ಕೆಲಸದ ವೇಳೆಯಲ್ಲಿ ಯಾವುದೇ ಅಪಘಾತ ಸಂಭವಿಸಿದರೂ ಪರಿಹಾರವನ್ನು ಕೊಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಖಾಯಂ ನೌಕರರಾದ ಯಾವುದೇ ಅಧಿಕಾರಿಗಳು ಬಗೆಹರಿಸುತ್ತಿಲ್ಲ. ಏಷ್ಯಾದ 2ನೇ ಘಟಕ ಇದಾಗಿದ್ರೂ ಗುತ್ತಿಗೆ ನೌಕರರ ಕಷ್ಟಗಳನ್ನು ಇಲ್ಲಿ ಕೇಳೋರೇ ಇಲ್ಲದಂತಾಗಿದೆ. ಇದೆಲ್ಲದರ ವಿರುದ್ಧವಾಗಿ ನೌಕರರು ಇಂದು ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ.
ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಲ್ಲಿನ ನೌಕರರು. ಆದ್ರೆ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಕಿವಿ ಆಲಿಸಿ ನಮ್ಗೆ ಬಂದು ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸಲೇಬೇಕು ಅಂತ ನಾವು ದೊಡ್ಡವ್ರ ಹತ್ರ ಕೇಳ್ತಾ ಇದೀವಿ. ಬರ್ಲೇಬೇಕು. ಅವ್ರು ಬರೋ ಗಂಟ ನಾವ್ ಯಾವ್ದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಎದೋಳಲ್ಲ.